ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ಯುದ್ಧ ಈಗ ಭಾರತಕ್ಕೆ ಇನ್ನೊಂದು ಗ್ಯಾಸ್ ಶಾಕ್ ಅನ್ನು ಕೊಟ್ಟಿದೆ. ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು ಮತ್ತೆ ಜಾಸ್ತಿ ಮಾಡಿದೆ. ಮೇ 1ರಿಂದಲೇ ಜಾರಿ ಬರೋ ಹಾಗೆ 19 kg ಸಿಲಿಂಡರ್ ರೇಟ್ 993 ರೂಪಾಯಿ ಜಂಪ್ ಆಗಿದೆ. ಆದರೆ ಮನೆಗಳಲ್ಲಿ ಬಳಸೋ 14.2 kg ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ ಜಾಸ್ತಿ ಮಾಡಿಲ್ಲ, ಚೇಂಜಸ್ ಮಾಡಲಿಲ್ಲ. ಆದರೆ ಇಷ್ಟೊಂದು ರೇಟ್ ಜಾಸ್ತಿ ಆಗಿರೋದ್ರಿಂದ ಹೋಟೆಲ್ ರೆಸ್ಟೋರೆಂಟ್ ನಡೆಸೋರಿಗೆ, ಅಲ್ಲಿ ಹೋಟೆಲ್ ಊಟದ ಮೇಲೆ ಡಿಪೆಂಡ್ ಆಗಿರೋರಿಗೆ ಬರೆ ಬೀಳುತ್ತೆ ಬಿಲ್ಲಲ್ಲಿ. ಹೊಸ ರೇಟ್ ಪ್ರಕಾರ 19 kg ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಈಗ ನಮ್ಮ ಬೆಂಗಳೂರಲ್ಲಿ 3,152 ರೂಪಾಯಿ ಆಗಿದೆ. ಹಾಗೆ ದಿಲ್ಲಿಯಲ್ಲಿ 3,071, ಹೀಗೆ ದೇಶದಾದ್ಯಂತ 3,100, 3,200 ಹಂಗೆಲ್ಲ ತಲುಪಿದೆ. ಇದೆಲ್ಲದರೊಂದಿಗೆ ಮೇ 1ರಿಂದ ಗ್ಯಾಸ್ ಬುಕಿಂಗ್ ಮತ್ತು ಡೆಲಿವರಿ ರೂಲ್ ಕೂಡ ಚೇಂಜ್ ಆಗ್ಬೋದು. ಹೊಸ ರೂಲ್ಸ್ ಪ್ರಕಾರ ಬುಕಿಂಗ್ ಟೈಮ್ ನ ಗ್ಯಾಪ್ ಬದಲಾಯಿಸಿ ಅಂತ ಆ ರೀತಿ ಹೆಜ್ಜೆ ಇಡ್ತೀವಿ ಅಂತ ಇಂಡಿಯನ್ ಆಯಿಲ್ ಹೇಳ್ತಾ ಇದೆ. ಜೊತೆಗೆ ಬಲ್ಕ್ ಡೀಸೆಲ್ ಮತ್ತು ಇಂಟರ್ನ್ಯಾಷನಲ್ ವಿಮಾನಗಳಿಗೆ ಬಳಸೋ ಜೆಟ್ ಫ್ಯೂಲ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹೇಳಿದೆ ಇದನ್ನ. ಪ್ರತಿ ಕಿಲೋ ಲೀಟರ್ಗೆ 1,000 ಲೀಟರ್ಗೆ ಜೆಟ್ ಫ್ಯೂಲ್ಗೆ $76.55 ನಷ್ಟು ಏರಿಕೆ ಮಾಡಲಾಗಿದೆ. ಆದರೆ ದೇಶದ ಡೊಮೆಸ್ಟಿಕ್ ವಿಮಾನಗಳ ಇಂಧನ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ, ಇಂಟರ್ನ್ಯಾಷನಲಿ ಮಾತ್ರ ಮಾಡಿದ್ದಾರೆ. ಇನ್ನು ಅಮೆರಿಕ ಇರಾನ್ ಮೇಲೆ ಮತ್ತೆ ದಾಳಿ ಮಾಡಬಹುದು ಅಂತಿರೋ ಹೊತ್ತಲ್ಲಿ ಇರಾನ್ ಒಳಗಡೆ ಮತ್ತೆ ಸರಣಿ ಸ್ಫೋಟ ಉಂಟಾಗಿದೆ. ರಾಜಧಾನಿ ಟೆಹರಾನ್ ಮತ್ತು ಇರಾನ್ನ ಮಧ್ಯ ಹಾಗೂ ಆಗ್ನೇಯ ಭಾಗಗಳಲ್ಲಿ ಈ ದಾಳಿಯಾಗಿದೆ. ಸಾಕಷ್ಟು ಕಡೆ ಸಣ್ಣ ಡ್ರೋನ್ಗಳು ಮತ್ತು ಸರ್ವೆಲೆನ್ಸ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು ಕಂಡು ಬಂದಿವೆ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಇವುಗಳನ್ನು ಹೊಡೆದು ಹಾಕಿದೆ ಅಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಸದ್ಯ ಯಾರು ಈ ಡ್ರೋನ್ ಹಾರಿಸಿದ್ರು, ಇದರಿಂದ ಏನು ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಇರಾನ್ ಸರ್ಕಾರ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಆದರೆ ಇದು ಶತ್ರುಗಳ ಡ್ರೋನ್ಗಳು ಅಂತ ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತ ಇಸ್ರೇಲ್ ಕೂಡ ಯುದ್ಧ ತಯಾರಿಯನ್ನ ಶುರು ಮಾಡಿದೆ. ಇರಾನ್ ಮೇಲಿನ ಹೊಸ ದಾಳಿಗೆ ತನ್ನ ಸೇನೆಯನ್ನ ಹೈ ಅಲರ್ಟ್ ನಲ್ಲಿ ಇಟ್ಟಿದೆ. ಅಷ್ಟೇ ಅಲ್ಲ, ಕಳೆದ 24 ಗಂಟೆಯಲ್ಲಿ ಅಮೆರಿಕದಿಂದ ಸುಮಾರು 6,500 ಟನ್ ಯುದ್ಧ ಸಾಮಗ್ರಿಯನ್ನ ಹೊತ್ತ ಹಡಗು ಮತ್ತು ವಿಮಾನಗಳು ಇಸ್ರೇಲ್ ತಲುಪಿವೆ. ಇದರಲ್ಲಿ ಏರ್ ಮತ್ತು ಗ್ರೌಂಡ್ ಮ್ಯುನಿಷನ್ಸ್, ಮಿಲಿಟರಿ ಡ್ರಗ್ಸ್, ಜಾಯಿಂಟ್ ಲೈಟ್ ಟ್ಯಾಕ್ಟಿಕಲ್ ವೆಹಿಕಲ್ ಸೇರಿದ ಹಾಗೆ ಹಲವು ಶಸ್ತ್ರಾಸ್ತ್ರಗಳಿವೆ. ಇನ್ನೊಂದು ಕಡೆ ಇರಾನ್ ಮೇಲೆ ಮತ್ತೆ ದಾಳಿ ಮಾಡುವ ಬಗ್ಗೆ ಅಮೆರಿಕದ ಸೇನಾ ಕಮಾಂಡರ್ಗಳು ಟ್ರಂಪ್ಗೆ ಬ್ರೀಫಿಂಗ್ ಮಾಡಿದ್ದಾರೆ. 45 ನಿಮಿಷಗಳ ಕಾಲ ಮುಂದಿನ ದಾಳಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಲಭ್ಯವಿರೋ ಇನ್ಫಾರ್ಮೇಶನ್ ಪ್ರಕಾರ ಅಮೆರಿಕ ಇರಾನ್ನಲ್ಲಿ 3 ಸುತ್ತಿನ ದಾಳಿ ಮಾಡುತ್ತೆ. ಮೊದಲನೇದಾಗಿ ಇರಾನ್ನ ಎನರ್ಜಿ ಇನ್ಫ್ರಾವನ್ನ ಟಾರ್ಗೆಟ್ ಮಾಡುತ್ತೆ. ಹಾಗೆ ಹೊರ್ಮುಜ್ನ ಒಂದು ಭಾಗವನ್ನ ವಶಕ್ಕೆ ಪಡೆಯೋಕೆ ಅಮೆರಿಕ ಮುಂದಾಗಿದೆ. ನಂತರ ಭೂಸೇನೆ ನುಗ್ಗಿಸಿ ಇರಾನ್ನ ಸಂಸ್ಕರಿಸಿದ ಯುರೇನಿಯಂ ವಶಪಡಿಸಿಕೊಳ್ಳಬಹುದು ಅಂತ ಹೇಳ್ತಿದ್ದಾರೆ. ಇತ್ತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಮಾತನಾಡಿದ್ದಾರೆ. ಇರಾನ್ ವಿರುದ್ಧ ಶೀಘ್ರದಲ್ಲಿ ಮತ್ತೊಂದು ಕಾರ್ಯಾಚರಣೆ ನಡೆಸಬೇಕಾಗಬಹುದು ಅಂತ ಹೇಳಿದ್ದಾರೆ. ಇದು ಇಸ್ರೇಲ್ಗೆ ಮಾತ್ರ ಅಲ್ಲ, ಅಮೆರಿಕ ಮತ್ತು ಇಡೀ ಜಗತ್ತಿಗೇನೆ ಒಳ್ಳೆಯದು. ಬನ್ನಿ ಹೊಡೆಯೋಣ ಅಂತ ಕರೆದಿದ್ದಾರೆ ಅಮೆರಿಕವನ್ನ. ಅಧ್ಯಕ್ಷ ಟ್ರಂಪ್ ಮತ್ತು PM ನೆತನ್ಯಾಹು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಪ್ರಯತ್ನಗಳಿಗೆ ನಾವು ತುಂಬಾ ಚೆನ್ನಾಗಿದೆ, ಬೆಂಬಲ ಕೊಡ್ತೀವಿ. ಶೀಘ್ರದಲ್ಲಿ ಇರಾನ್ ಮೇಲೆ ಮತ್ತೆ ದಾಳಿ ಮಾಡಬಹುದು ನಾವು ಅಂತ ಇಸ್ರೇಲ್ ಕಾಟ್ಸ್ ಹೇಳಿದ್ದಾರೆ. ಏನು ಸ್ನೇಹಿತರೆ, ಶಿರ್ಡಿ, ನಾಶಿಕ್, ತ್ರಯಂಬಕೇಶ್ವರ ಸೇರಿ ಈ ಕ್ಷೇತ್ರಗಳಿಗೆ ಯಾತ್ರೆ ಹೋಗೋ ಆಸಕ್ತಿ ಇದ್ರೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದೆ. ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಬಂದ್ಬಿಡ್ತಾರೆ. ಹಿರಿಯ ನಾಗರಿಕರಿದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಇನ್ನೊಂದು ಕಡೆ ಅಮೆರಿಕ ಜೊತೆಗಿನ ಕದನ ವಿರಾಮ ಟೈಮನ್ನು ಯೂಸ್ ಮಾಡಿಕೊಂಡು ಇರಾನ್ ದಾಳಿ ಟೈಮಲ್ಲಿ ಹೂತು ಹೋಗಿತ್ತಲ್ಲ ಮಿಸೈಲ್ಗಳು. ಅಮೆರಿಕ ಏರಿಯಲ್ ಬಾಂಬಿಂಗ್ ಮಾಡಿದಾಗ ಅಂಡರ್ಗ್ರೌಂಡ್ ಫೆಸಿಲಿಟಿ ಎಲ್ಲ ಕುಸ್ತು ಹೋಗಿ ಮಣ್ಣಲ್ಲಿ ಹೂತು ಹೋಗಿತ್ತಲ್ಲ, ಆ ಮಿಸೈಲ್ನೆಲ್ಲ ಬೇಗ ರಿಕವರ್ ಮಾಡ್ತಿದ್ದಾರೆ, ಫಾಸ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಮತ್ತೊಮ್ಮೆ ಹೊಡೆದಾಟ ಶುರು ಆಗ್ಬೋದು ಅನ್ನೋದಕ್ಕೆ ಇನ್ನೊಂದು ಹಿಂಟ್ ಏನು ಅಂದರೆ UAE ಕಡೆಯಿಂದ ಬಂದಿರೋದು. UAE ತನ್ನ ಪ್ರಜೆಗಳನ್ನು ಈಗ ಎಲ್ಲ ಕಡೆಯಿಂದ ಕರೀತಾ ಇದೆ. ಇರಾನ್ ಮತ್ತೆ ಈಗ ವಾರ್ ಶುರುವಾದಾಗ UAEಯನ್ನು ಅವರ ನಾಗರಿಕರನ್ನು ಟಾರ್ಗೆಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿ UAEಗೆ ಅನಿಸಿದೆ. ಹಾಗಾಗಿ ಇರಾನ್, ಇರಾಕ್, ಲೆಬನಾನ್ ಅಲ್ಲಿಗೆಲ್ಲ ಹೋಗಬೇಡಿ ಅಂತ ಹೇಳಿದೆ. ಅಲ್ಲಿರೋರು ಕೂಡ ಬೇಗ ವಾಪಸ್ ಬನ್ನಿ ಅಂತ UAE ಕರೆದಿದೆ ಈಗ ನಾಗರಿಕರನ್ನ. ಇನ್ನು ಇರಾನಲ್ಲಿ ಈಗ ದೊಡ್ಡ ಮಟ್ಟದ ಆಂತರಿಕ ಭಿನ್ನಮತ ಸ್ಫೋಟ ಆಗಿದೆ. ಆ ರೀತಿ ಮಾಹಿತಿಯನ್ನ ಕಾಮನೆಗಳ ವಿರುದ್ಧ ಇರೋ ಇರಾನ್ ಹೊರಗಿನಿಂದ ಆಪರೇಟ್ ಮಾಡೋ ಒಂದು ಮೀಡಿಯಾ ಇರಾನ್ ಇಂಟರ್ನ್ಯಾಷನಲ್ ರಿಪೋರ್ಟ್ ಮಾಡಿದೆ. ಅಧ್ಯಕ್ಷ ಪೆಜೆಶ್ಕಿಯಾನ್ ರುಚಿಗೆದ್ದಿದ್ದಾರಂತೆ. ಅರಾಕ್ಚಿ ಫಾರಿನ್ ಮಿನಿಸ್ಟ್ರು, ಹಾಗೆ ಗಾಲಿಬಾಫ್ ಸ್ಪೀಕರ್, ಅವ್ರನ್ನೆಲ್ಲ ಕಿತ್ತಾಕೋಕ್ಕೆ ಪ್ಲಾನ್ ಮಾಡ್ತಿದ್ದಾರಂತೆ. ಇವರು IRGC ಹೇಳ್ದಂಗೆ ಕೇಳ್ತಿದ್ದಾರೆ, ನಾನು ಹೇಳ್ದಂಗೆ ಕೇಳ್ತಿಲ್ಲ ಅಂಥೇಳಿ. ಈ ಇರಾನ್ ಇಂಟರ್ನ್ಯಾಷನಲ್ ರಿಪೋರ್ಟ್ ಮಾಡಿದಲ್ಲ, ಅವ್ರ ಪ್ರಕಾರ ಮಸೂದ್ ಪೆಜೆಶ್ಕಿಯಾನ್ಗೆ ಅಷ್ಟೊಂದು ಪವರ್ ಇದೆ ಅಂತ ಅವ್ರು ಅಂದ್ಕೊಂಡಿದ್ದಾರಂತೆ. ನೋಡೋಣ ಏನಾಗುತ್ತಂತ. ಇನ್ನು ಇರಾನ್ ಜೊತೆಗಿನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ವಾರ್ ಪವರ್ಸ್ ಕಾಯ್ದೆ ಡೆಡ್ ಲೈನ್ ಶುಕ್ರವಾರಕ್ಕೆ ಮುಗಿಬೇಕಾಗಿತ್ತು. ಅಂದರೆ ಅಮೆರಿಕದ ನಿಯಮಗಳ ಪ್ರಕಾರ ಅಧ್ಯಕ್ಷರು 60 ದಿನ ಮಾತ್ರ ಯುದ್ಧ ಮಾಡ್ಬೋದು. ಮುಂದುವರಿಸಬೇಕು ಅಂದರೆ ಸಂಸತ್ನಲ್ಲಿ ಒಪ್ಪಿಗೆ ಪಡಿಬೇಕು. ಆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಉಲ್ಟಾ ಹೊಡೆದಿದ್ದಾರೆ. ಅದೇನು ಅನ್ವಯ ಆಗಲ್ಲ, ಯಾಕೆ ಯುದ್ಧ ನಡೆದಿಲ್ವಲ್ಲ, ಕದನ ವಿರಾಮ ಇದೆಯಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ರೊಚ್ಚಿಗೆದ್ದಿದ್ದಾರೆ ಈಗ ಅಪೋಸಿಷನ್ ಪಾರ್ಟಿಯವರೆಲ್ಲ. ಇದೇನು ಕಾನೂನು ಅಂತ ಹೇಳ್ತಾರೆ, ಕಾನೂನು ಈ ಥರದೆಲ್ಲ ರೂಲ್ಸ್ ನಮ್ಮ ದೇಶದಲ್ಲೇ ಇಲ್ಲ, ಎಲ್ಲ ತಿರುಚ್ತಾ ಇದ್ದಾರೆ ಇವರು ಅಂತ ಡೆಮೊಕ್ರಾಟ್ಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇರಾನ್ ಎಕಾನಮಿ ಏನಾಗ್ತಾ ಇದೆ, ಬ್ಲಾಕೇಡ್ನಿಂದ ಬೇಗ ಕುಸಿಯುತ್ತಾ ಅಂತ. ವಾರ್ ಮಾಡಿ ಬೇಗ ಮುಗ್ಸೋಕ್ಕಾಗಿಲ್ಲ ಟ್ರಂಪ್ ಕೈಲಿ. ಬ್ಲಾಕೇಡ್ ಹಾಕೊಂಡು ಕೂತಿದ್ದಾರೆ ಅವರು. ನಾವು ಬ್ಲಾಕೇಡ್ ಹಾಕ್ತೀವಿ ಅಂತ ತೈಲ ಸಪ್ಲೈ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಯಾರು ಗೆಲ್ತಾರೆ ಅನ್ನೋ ಈಗ ಇರೋ ಕ್ವಶನ್. ಆದ್ರೆ ತಜ್ಞರು ಹೇಳೋ ಪ್ರಕಾರ ಇರಾನ್ ಜನವರಿಯಿಂದಲೇ ಬೇಕಾಗಿರೋಷ್ಟು ಆಹಾರ ಎಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿದೆ. ಅವ್ರಿಗೆ ಅಷ್ಟು
ಅಷ್ಟು ಬೇಗ ಮಣಿಬೋದು, ಬಟ್ ಬೇಗ ಟ್ರಂಪ್ ಅಂದ್ಕೊಂಡಷ್ಟು ಬೇಗ ಮಣಿಯಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನೆರೆಹೊರೆ ರಾಷ್ಟ್ರಗಳೊಂದಿಗೆ ಬಾರ್ಡರ್ ಟ್ರೇಡ್ ಕೂಡ ಮಾಡ್ತಿದ್ದಾರೆ ಅವರು. ನೋಡಿ ಇಲ್ಲಿ ಅವರಿಗೆ ರಷ್ಯಾದಿಂದ ಕ್ಯಾಸ್ಪಿಯನ್ ಸಮುದ್ರದ ಮೂಲಕ ಕಾರ್ನ್, ಬಾರ್ಲಿ, ಗೋಧಿ ಎಲ್ಲ ಬರ್ತಾ ಇದೆ. ಟರ್ಕಿ, ಇರಾಕ್, ಆಫ್ಘಾನಿಸ್ತಾನದೊಂದಿಗೆ ಬಾರ್ಡರ್ ಟ್ರೇಡ್ ಕೂಡ ಆಗ್ತಾ ಇದೆ. ಹಾಗಾಗಿ ಟ್ರಂಪ್ ಏನು ಮಿಡ್ ಟರ್ಮ್ ಎಲೆಕ್ಷನ್ ಬರ್ತಾ ಇದೆ, ಬೇಗ ಮುಗಿಸ್ಬೇಕು, ಜಗತ್ತಿನಾದ್ಯಂತ ನನ್ನ ಮೇಲೆ ಪ್ರೆಷರ್ ಬರ್ತಾ ಇದೆ, ಆಯಿಲ್ ರೇಟ್ ನನ್ನಿಂದ ಜಾಸ್ತಿ ಆಗಿದೆ ಅಂಥೇಳಿ, ಅಮೆರಿಕದಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಿದೆ, ಸೊ ಬೇಗ ಮುಗಿಸ್ಬೇಕಂತ ಟ್ರಂಪ್ ಏನು ಕಾಯ್ತಿದ್ದಾರೆ. ಅಷ್ಟು ಬೇಗ ಇರಾನ್ ಮಂಡಿಯವರ ಲಕ್ಷಣ ಇಲ್ಲ ಅಂತ ಹೇಳ್ತಿದ್ದಾರೆ ತಜ್ಞರು. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ವೈಟ್ ಹೌಸ್ ಕರೆಸ್ಪಾಂಡೆಂಟ್ಸ್ ಅಸೋಸಿಯೇಷನ್ ಡಿನ್ನರ್ ಕಾರ್ಯಕ್ರಮದಲ್ಲಿ ಶೂಟ್ಔಟ್ ಆಗಿತ್ತು. ಈ ವಿಚಾರವಾಗಿ ಮಾತನಾಡ್ತಾ ಟ್ರಂಪ್ ಈ ಬಗ್ಗೆ ಹೇಳಿದ್ದಾರೆ. ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಳ್ತೀರಾ ಅಂತ ಕೇಳಿದಕ್ಕೆ, ನಾನು 20 ಪೌಂಡ್ ದಪ್ಪ ಕಾಣಿಸ್ತೀನಿ, ಅದನ್ನು ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಮುಂದೆ ಥಿಂಕ್ ಮಾಡ್ಬೋದು, ಬಟ್ ಏನು ಗೊತ್ತಾ, ಅದನ್ನು ಹಾಕೊಂಡ್ರೆ ನಾವು ಶತ್ರುಗಳಿಗೆ ಶರಣಾದಂಗೆ ಆಗುತ್ತೆ, ಹೆದರ್ಕೊಂಡಂಗೆ ಆಗುತ್ತೆ, ಹಾಗಾಗಿ ಅದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಟ್ರಂಪ್ ಮತ್ತೆ ಕ್ಲಾರಿಫಿಕೇಶನ್ ಬೇರೆ ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ಆರ್ಥಿಕತೆ 2026ರ ಮೊದಲ ತ್ರೈಮಾಸಿಕದಲ್ಲಿ 2% ಗ್ರೋ ಆಗಿದೆ. ಅಮೆರಿಕದ ದಿ ಬ್ಯೂರೋ ಆಫ್ ಎಕನಾಮಿಕ್ ಅನಾಲಿಸಿಸ್ ಈ ಮಾಹಿತಿ ಕೊಟ್ಟಿದೆ. ಮುಖ್ಯವಾಗಿ ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್ ಕಂಪನಿಗಳು AI ಟೆಕ್ನಾಲಜಿ ಮೂಲಸೌಕರ್ಯದ ಮೇಲೆ ಭಾರಿ ಹೂಡಿಕೆ ಮಾಡಿವೆ. ಇದರಿಂದಲೇ ಕಾರ್ಪೊರೇಟ್ ವಲಯದ ಹೂಡಿಕೆ 10.4% ಹೆಚ್ಚಳ ಆಗಿದೆ. ಇದು ಕಳೆದ 3 ವರ್ಷಗಳಲ್ಲೇ ಅತಿ ವೇಗದ ಬೆಳವಣಿಗೆ. ಆದರೆ ಇನ್ನೊಂದು ಕಡೆ ಅಮೆರಿಕದಲ್ಲಿ ಹಣದುಬ್ಬರ ಪ್ರಮಾಣ 3.2ಕ್ಕೆ ಜಂಪ್ ಆಗಿದೆ. ಮಾರ್ಚ್ ತಿಂಗಳೊಂದರಲ್ಲೇ 0.7% ಜಾಸ್ತಿ ಆಗಿದೆ. 2022ರ ಬಳಿಕ ಅತಿ ದೊಡ್ಡ ಏರಿಕೆ ಇದು. ಅಗೇನ್ ಈ ಇರಾನ್ ವಾರ್ನ ಎಫೆಕ್ಟ್ ಇದು. ಬೆಲೆ ಏರಿಕೆಯಲ್ಲಾಗಿದೆ, ಇಂಧನ ಬೆಲೆ ಏರಿಕೆ, ತೈಲ ಬೆಲೆ ಏರಿಕೆಯಲ್ಲಾಗಿದೆ. ಅಮೆರಿಕ ಈಗ ಇಟಲಿ ಮತ್ತು ಸ್ಪೇನ್ನಿಂದಲೂ ಸೇನೆಯನ್ನ ವಾಪಸ್ ಕರ್ಸ್ಕೋತೀವಿ ಅಂತ ಹೇಳಿ ಘೋಷಿಸಿದ್ದಾರೆ. ಜರ್ಮನಿಯಿಂದ ಕರ್ಸ್ಕೊಳ್ಳೋದ್ರ ಬಗ್ಗೆ ಮಾತಾಡಿದ್ದಾಯಿತು. ಈಗ ಇಟಲಿ ಮತ್ತು ಸ್ಪೇನ್. ಇಟಲಿ ಅವ್ರು ನಮಗೇನು ಹೆಲ್ಪ್ ಮಾಡ್ತಾ ಇಲ್ಲ, ಸ್ಪೇನ್ ವರ್ತನೆ ಅಂತೂ ತುಂಬ ಕೆಟ್ಟದಾಗಿದೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ನ್ಯಾಟೋದಿಂದ ಸ್ಪೇನನ್ನು ಹೊರಗೆ ಹಾಕೋಕೆ ಅಮೆರಿಕ ಥಿಂಕ್ ಮಾಡ್ತಿದೆ ಅಂತಲೂ ರಿಪೋರ್ಟ್ ಆಗಿತ್ತು. ಅಲ್ಲದೆ ಇರಾನ್ ವಿಚಾರದಲ್ಲಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಅವರಿಗೆ ಧೈರ್ಯನೇ ತೋರಿಸ್ತಿಲ್ಲ ಅವರು ಅಂತ ಕೂಡ ಟ್ರಂಪ್ ಹೇಳಿದರು. ಈಗ ಈ ಥರ ಸದ್ಯ ಇಟಲಿಯಲ್ಲಿ 12,500 ಅಮೆರಿಕನ್ ಸೈನಿಕರು, ಹಾಗೆ ಸ್ಪೇನ್ನಲ್ಲಿ ಒಂದು 3,800 ಜನ ಇದ್ದಾರೆ ಅಮೆರಿಕನ್ ಸೈನಿಕರು. ಇನ್ನು ದಕ್ಷಿಣ ಚೀನಾ ಸಮುದ್ರದಲ್ಲಿ ಮತ್ತೆ ಅಮೆರಿಕ ಮತ್ತು ಚೀನಾ ನಡುವೆ ಸ್ಪರ್ಧೆ ಶುರುವಾಗಿದೆ. ಅಮೆರಿಕ ಸೇನಾ ಅಭ್ಯಾಸ ಮಾಡೋ ಟೈಮ್ನಲ್ಲಿ ನಾವು ಅಲ್ಲೇ ಅಭ್ಯಾಸ ಮಾಡ್ತೀವಿ ಅಂತ ಚೀನಾ ಹೇಳಿದೆ. ಈಗ ಆಲ್ರೆಡಿ ಸ್ಕಾಬರೋ ಶೋಲ್ ಅನ್ನೋ ವಿವಾದಿತ ಜಾಗದ ಹತ್ತಿರ ಚೀನಾ ತನ್ನ ನೇವಿ ಮತ್ತು ಏರ್ಫೋರ್ಸ್ ಮೂಲಕ ಪ್ಯಾಟ್ರೋಲಿಂಗ್ ನಡೆಸಿದೆ. ಅಮೆರಿಕ ಮತ್ತು ಫಿಲಿಪೈನ್ಸ್ ಸೇರಿ ಮಾಡ್ತಿರೋ ವಾರ್ಷಿಕ ಬಾಲಿಕಾಟನ್ ಮಿಲಿಟರಿ ಡ್ರಿಲ್ಗೆ ಕೌಂಟರ್ ಕೊಡೋಕೆ ಚೀನಾ ಹಿಂಗೆ ಮಾಡ್ತಿದೆ. ನಮ್ಮ ಸಾವರಿಂಟಿರಿ ಕಾಪಾಡ್ಕೋಬೇಕು, ಇದೆಲ್ಲ ಮಾಡಬೇಕಾಗುತ್ತೆ ನಾವು ಅಂತ ಚೈನಾದ ಸದರ್ನ್ ಥಿಯೇಟರ್ ಕಮಾಂಡ್ ಹೇಳಿದೆ. ಇನ್ನು ಚೀನಾದ ಫಸ್ಟ್ ನ್ಯೂಕ್ಲಿಯರ್ ಪವರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಇತ್ತೀಚೆಗೆ ಚೀನಾ ನೌಕಾಪಡೆ ಹೊಸ ಪ್ರೋಮೋವನ್ನು ರಿಲೀಸ್ ಮಾಡಿತ್ತು, ವಿಡಿಯೋವನ್ನು, ಟ್ರೇಲರ್ ಥರ. ಅದರಲ್ಲಿ ಹೇ ಜುಯಾನ್ ಅನ್ನೋ ಹೆಸರಿನ ಉಲ್ಲೇಖ ಇದೆ. ಚೈನೀಸ್ನಲ್ಲಿ ಇದಕ್ಕೆ ಪರಮಾಣು ನೌಕೆ ಅನ್ನೋ ಅರ್ಥ ಬರುತ್ತೆ. ಇದರಿಂದ ಚೀನಾ ಪರಮಾಣು ಚಾಲಿತ ವಿಮಾನವಾಹಕ ನೌಕೆ ತರ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಈ ಬಗ್ಗೆ ಚೀನಾ ರಕ್ಷಣಾ ಇಲಾಖೆ ವಕ್ತಾರ ಜಾಂಗ್ ಶಿಯೋಗಾಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇಶಕ್ಕೆ ಏನು ಬೇಕೋ ಮಾಡ್ತೀವಿ, ನೋಡೋರು ಹೆಂಗಾದರೂ ಅರ್ಥ ಮಾಡ್ಕೊಳ್ಳಿ ಇದನ್ನು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮಯನ್ಮಾರ್ನ ಲೀಡರ್ ಆಂಗ್ ಸಾನ್ ಸೂಕಿ ಅವ್ರನ್ನ ಜೈಲಿಂದ ಬಿಡುಗಡೆ ಮಾಡಲಾಗಿದೆ. ಎಲೆಕ್ಷನ್ ನಡೆಸಿ ಸೇನೆಯವರು ಕಂಪ್ಲೀಟ್ ಆಗಿ ಅಧಿಕಾರವನ್ನು ಕೈವಶ ಮಾಡ್ಕೊಂಡ್ಮೇಲೆ. ಆದರೆ ಹೊರಗೆ ಓಡಾಡಂಗಿಲ್ಲ, ಗೃಹ ಬಂಧನ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಜೈಲಿಂದ ಆಚೆ ಬಿಟ್ಟಿದ್ದಾರೆ ಅಷ್ಟೇ. ಬೌದ್ಧ ಹಬ್ಬ ಕಸೋನ್ ಪೂರ್ಣಿಮೆ ಅಂಗವಾಗಿ ಅಲ್ಲಿನ ಸರ್ಕಾರ ಕೈದಿಗಳಿಗೆ ಕ್ಷಮಾದಾನ ಘೋಷಿಸಿತ್ತು. ಅದರ ಭಾಗವಾಗಿ ದೇಶವನ್ನೇ ರೂಲ್ ಮಾಡಿದ್ದ ಅಲ್ಲಿನ ಜನಪ್ರಿಯ ನಾಯಕಿಗೆ ಅವ್ರಿಗೂ ಕೂಡ ನಿಮಗೂ ಕೂಡ ಜನರ ಥರನೇ ಬಿಡ್ತೀವಿ ಅಂತ ಬಿಟ್ಟಿದ್ದಾರೆ. ಆದರೆ ಗೃಹ ಬಂಧನ 18 ವರ್ಷ ಗೃಹ ಬಂಧನದಲ್ಲೇ ಇರಬೇಕು. ಆಲ್ರೆಡಿ 80 ವರ್ಷ ವಯಸ್ಸು ಆಗಿ ಹೋಗಿದೆ ಅವರಿಗೆ. 2021ರ ಫೆಬ್ರವರಿಯಲ್ಲಿ ಸೇನಾ ಆಡಳಿತ ಬಂದ ನಂತರ ಸೂಕಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರಲಿಲ್ಲ. ಈಗ ಬಿಡುಗಡೆಯಾಗಿರೋ ಫೋಟೋದಲ್ಲಿ ಪೊಲೀಸ್ ಮತ್ತು ಮಿಲಿಟರಿ ಅಧಿಕಾರಿಗಳ ಎದುರು ಕುಳಿತಿರುವುದು ಕಂಡುಬಂದಿದೆ. ಇನ್ನು ಕ್ಷಮಾದಾನ ಕ್ರಮವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸ್ವಾಗತ ಮಾಡಿದಾರಂತೆ ಅವರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.